ಹಾಯ್ ಫ್ರೆಂಡ್ಸ್, 22ನೇ ತಾರೀಕಿಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನಡೆದಿತ್ತು. ನಿಮಗೆಲ್ಲರಿಗೂ ಗೊತ್ತಿದೆ. ಯಾರು VAR, DAR, CAR ಮತ್ತು ಭೂಮಾಪಕರು ಶಿಕ್ಷಕರ ಹುದ್ದೆಗೆ, ಅದೇ ರೀತಿ ವಿವಿಧ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ. ಒಂದು 5 ನೇಮಕಾತಿಯ ಸಲುವಾಗಿ ಎಲ್ಲರಿಗೂ ಕೂಡ 22ನೇ ತಾರೀಕಿಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನಡೆಸಿದರು. ಅದೇ ದಿನ ನೀವು ನೋಡಬಹುದು, ವೆರಿ ಕ್ವಿಕ್ ಅಂತಲೇ ಹೇಳಬಹುದು. ಅದೇ ದಿನ ಅವರು ಅಧಿಸೂಚನೆಯ ಒಂದು ಕನ್ನಡ ಭಾಷಾ ಪರೀಕ್ಷೆ ಅಧಿಸೂಚನೆಯ ಕೀ ಆನ್ಸರ್ ಕೂಡ ಅವರು ಆಲ್ರೆಡಿ 22ನೇ ತಾರೀಕಿಗೆ ಆಲ್ರೆಡಿ ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು. ನೀವು ಒಂದು ನಿಮ್ಮ ಕೀ ಆನ್ಸರ್ ಕೂಡ ನೋಡಬಹುದು. ನೋಡಿ, ಒಂದು ನೋಟಿಫಿಕೇಷನ್ ಹೊರಡಿಸಿದ್ದು, ಅದರ ಜೊತೆಗೆ ಕೀ ಆನ್ಸರ್ ಕೂಡ ಅವರು ಕೆಳಗಡೆ ನೀಡಿದ್ದಾರೆ. ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ, ನೀವು ನಿಮ್ಮ ಒಂದು ಕೀ ಆನ್ಸರ್ ಕೂಡ ನೋಡಬಹುದು. ಆಕ್ಷೇಪಣೆ ಸಲ್ಲಿಸಲು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆ ಕೀ ಉತ್ತರಗಳ ಪ್ರಕಟಿಸುವ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ಈ ಕೆಳಕಂಡ ಇಲಾಖೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ದಿನಾಂಕ 22/8/2026 ನಡೆಸಿ ಪರೀಕ್ಷೆಗಳ ಕೀ ಉತ್ತರವನ್ನು ಅಧಿಕೃತ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 22/8/2026 ಪ್ರಕಟಿಸಲಾಗಿದೆ. ನೋಡಿ, ಪೊಲೀಸ್ ಇಲಾಖೆಯಲ್ಲಿನ CAR, DAR, KSRP, IRP, KS, ISF ಕಾನ್ಸ್ಟೇಬಲ್ ಹುದ್ದೆಗಳು, ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳು, ಭೂಮಾಪಕರು, ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿನ ಶಿಕ್ಷಕರ ಹುದ್ದೆಗಳು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿನ ಸೆಕ್ಷನ್ ಆಫೀಸರ್ ಹುದ್ದೆಗಳಿಗೆ. ನೋಡಿ, ಎಲ್ಲರಿಗೂ ಕೂಡ ಅವರು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಯಾರು ಈ ಎಲ್ಲ ಒಂದು ಜಾಬಿಗೆ ಅಪ್ಲೈ ಮಾಡಿದ್ದೀರಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಅವರು ನಡೆಸಿದರು. 24ನೇ ತಾರೀಕಿಗೆ ನೀವು ಏನಾದರೂ ಆಕ್ಷೇಪಣೆ ಇದ್ದರೆ 24/8/2026 ಮಧ್ಯಾಹ್ನ 12 ಗಂಟೆಯವರೆಗೆ ನಿಮಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇತ್ತು. ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೂ ಕೂಡ 25 ರೂಪಾಯಿ ಕೂಡ ನೀವು ಪಾವತಿಸಬೇಕು. ಪತ್ರಿಕೆ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್ ಎಲ್ಲ ಹಾಕಬೇಕು, ಗೊತ್ತಿದೆ. ವಿಶೇಷ ತಜ್ಞರ ಸಮಿತಿ ಪರಿಶೀಲಿಸಿ ತೀರ್ಮಾನಿಸುವ ಕೀ ಉತ್ತರ ಅಂತಿಮವಾಗಿರುತ್ತದೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಕೀ ಆನ್ಸರ್ ಇದೆ. A1, B1, C1, D1 ಅಂತ ಸೀರಿಯಲ್ ನಂಬರ್ ಇದೆ. ಇಲ್ಲಿ ನೀವು ನೋಡಿಕೊಳ್ಳಿ. 100 ಕ್ವಶನ್ ಇತ್ತು. ಈಚ್ ಕ್ವಶನಿಗೆ 1.5 ಮಾರ್ಕ್ಸ್ ಇತ್ತು. ಇದಕ್ಕೆ ಪಾಸಿಂಗ್ ಮಾರ್ಕ್ಸ್ 50, ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಸೊ ಇದರಲ್ಲಿ ಪಾಸ್ ಆದರಷ್ಟೇ ನೆಕ್ಸ್ಟ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಎಲಿಜಿಬಲ್ ಆಗುತ್ತೀರಿ ಫ್ರೆಂಡ್ಸ್. ಇದು ಆಲ್ರೆಡಿ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ ಫ್ರೆಂಡ್ಸ್. ಯಾರು ಕೀ ಉತ್ತರ ನೋಡಿಲ್ಲ, ಸೊ ನೀವು ನೋಡಿಕೊಳ್ಳಿ. ಆಕ್ಷೇಪಣೆ ಸಲ್ಲಿಸಲು ಕೂಡ 24ನೇ ತಾರೀಕು ಕೂಡ ಕೊನೆಯ ಡೇಟ್ ಆಗಿತ್ತು ಫ್ರೆಂಡ್ಸ್. ಸೊ ಈಗ ನೆಕ್ಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ ಗೊತ್ತಿದೆ CAR, DAR ಕಾನ್ಸ್ಟೇಬಲ್ ಹುದ್ದೆಯ ಒಂದು ಎಕ್ಸಾಮ್ ಇದೆ. ಅವರ ಹಾಲ್ ಟಿಕೆಟ್ ಕೂಡ ಅವರು ಆಗಸ್ಟ್ ದಿಸ್ ಮಂತ್ ಎಂಡ್ ಅಂದರೆ ಆಗಸ್ಟ್ ಎಂಡಿನಲ್ಲಿ ಅವರು ಬಿಡಬಹುದು ಫ್ರೆಂಡ್ಸ್. ಎಲ್ಲರೂ ಕೂಡ ಕೇಳಿದವರು ವೆರಿ ಕ್ವಿಕ್ನೇ ಮಾಡುತ್ತಾ ಇದ್ದಾರೆ. ಬಟ್ ಅವರು ಡೌನ್ಲೋಡ್ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವುದೇ ಅವರ ಒಂದು ಪ್ರಾಬ್ಲಮ್ ಆಗಿದೆ. ತುಂಬ ಜನರು ತುಂಬ ಅಭ್ಯರ್ಥಿಗಳ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯು ಕೂಡ ಐ ಥಿಂಕ್ ಅಟೆಂಡ್ ಮಾಡಿಲ್ಲ, ಯಾಕಂದರೆ ಹಾಲ್ ಟಿಕೆಟ್ ಸಲುವಾಗಿ. ಐ ಹೋಪ್ ಈಗ ನೆಕ್ಸ್ಟ್ ಒಂದು ಈ CAR, DAR ಕಾನ್ಸ್ಟೇಬಲ್ ಹುದ್ದೆಗೆ ಸರಿಯಾಗಿ ಅವರು ಬೇಗನೆ ಒಂದು ಅಟ್ಲೀಸ್ಟ್ ಒಂದು 15 ಡೇಸ್ ಬಿಫೋರ್ ಆದರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಬಿಟ್ಟಿದ್ದಾರೆ. ಒಳ್ಳೆಯದು ಫ್ರೆಂಡ್ಸ್. ಅದೇ ರೀತಿ ಈಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ 3991 1:5 ಲಿಸ್ಟ್ ಕೂಡ ಅವರು 1-2 ಡೇಸಲ್ಲಿ ಬಿಡುತ್ತಾರೆ. ನಾಳೆ ಇವತ್ತು ಬಿಟ್ಟಿಲ್ಲ, ನಾಳೆ ಐ ಥಿಂಕ್ ಅಥವಾ ನಾಡಿದ್ದು ಶ್ಯೂರ್ 100% ಅವರು ಬಿಡಬಹುದು. ಯಾಕಂದರೆ 31ನೇ ತಾರೀಕಿನಿಂದ ಅವರ ಒಂದು
ಫಿಸಿಕಲ್ ಸ್ಟಾರ್ಟ್ ಮಾಡುತ್ತಾರೆ ಅಂತ ಅವರು ಮಾಹಿತಿಯನ್ನು ಕೂಡ ಆಲ್ರೆಡಿ ನೀಡಿದ್ದಾರೆ. ಸೊ ಅದರ ಸಲುವಾಗಿ ಅವರು 1:5 ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ 1-2 ಡೇಸಲ್ಲಿ. ಯಾಕಂದರೆ ಆಮೇಲೆ ಆ ಒಂದು 1:5 ಲಿಸ್ಟಿನಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ಅವರು 1-2 ಡೇಸ್ ಅವಕಾಶ ಕೊಡುತ್ತಾರೆ. ಆಮೇಲೆ ಫಿಸಿಕಲಿಗೆ ಹೋಗಲು ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಅವರಿಗೆ ಲಿಂಕನ್ನು ಬಿಡಬೇಕು. 1 ವೀಕ್ ಬಿಫೋರ್ ಅವರು ಬಿಡುತ್ತಾರೆ. ಸೊ ಅದರ ಸಲುವಾಗಿ ಎಲ್ಲ ಅವರು 1-2 ಡೇಸಲ್ಲಿ ಅವರಿಗೆ ಫಿಸಿಕಲ್ ಲಿಸ್ಟನ್ನು ಬಿಡಲೇಬೇಕು ಫ್ರೆಂಡ್ಸ್. ಸೊ ನೀವು ಆಲ್ರೆಡಿ ನಿಮಗೆ ಐಡಿಯಾ ಕೂಡ ಬಂದಿರಬಹುದು, ಸೆಲೆಕ್ಷನ್ ನೀವು ಆಗುತ್ತೀರಿ, ನಿಮ್ಮ ಒಂದು ಲಿಸ್ಟಿನಲ್ಲಿ ಹೆಸರು ಬರಬಹುದು ಅಥವಾ ಇಲ್ಲ ಅಂತ. ಯಾಕಂದರೆ ಅವರು ಆಲ್ರೆಡಿ ಎಲ್ಲ ಫಲಿತಾಂಶದ ಸ್ಕೋರ್ ಲಿಸ್ಟನ್ನು ಹಾಕಿದ್ದಾರೆ. ಸೊ ನೀವು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡುತ್ತಾ ಇದ್ದೀರಿ, ಯಾರಿಗೆ ಯಾರ ಒಂದು ಒಳ್ಳೆಯ ಸ್ಕೋರ್ ಆಗಿದೆ. ರನ್ನಿಂಗ್ ಮತ್ತು ಹೈ ಜಂಪ್, ಲಾಂಗ್ ಜಂಪ್, ಗುಂಡು ಎಸೆತ ಇಲ್ಲ ಇದೆ. ಯಾರು ಇನ್ನೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿ. ಸೊ ಆದಷ್ಟು ಅಂದರೆ ಎನಿ ಹೌ ಅಂತಲೇ ಹೇಳಬಹುದು, 31ನೇ ತಾರೀಕಿನಿಂದ ನಿಮ್ಮ ಒಂದು ಫಿಸಿಕಲ್ ಕೂಡ ಸ್ಟಾರ್ಟ್ ಆಗುತ್ತದೆ. ಅದೇ ರೀತಿ 1-2 ಡೇಸಲ್ಲಿ ನಿಮ್ಮ ಒಂದು 1:5 ಲಿಸ್ಟ್ ಕೂಡ ಬರುತ್ತದೆ ಫ್ರೆಂಡ್ಸ್. ಏನಾದರೂ ಮತ್ತೆ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.